ಸಾಮಾನ್ಯವಾಗಿ ನೋಡಿ ಇವರು ಫಿಲಮ್ ಇಂಡಸ್ಟ್ರಿಯಲ್ಲಿ ಇದ್ದಾಗೂ ಕೂಡ 2017ರಿಂದ ಆಚೆ ಯಾವುದೇ ಒಂದು ಮೂವಿ ಬಂದ್ರೂ ಅದು ಕೂಡ ಇವ್ರಿಗೆ ತುಂಬ ಸಕ್ಸಸ್ಸನ್ನು ತಂದುಕೊಟ್ಟಿರುತ್ತೆ. ಅಲ್ಲೂ ಕೂಡ ಇವರು ಮಿಂಚಿರ್ತಾರೆ. ಅಂದರೆ ಇವರ ಫಿಲಮ್ ಆಗಿರ್ಬೋದು, ಏನೋ ಇವರು ಅದು ವೈಯಕ್ತಿಕ ಸಮಸ್ಯೆ ಏನೇ ಇರಲಿ, ಆದರೂ ಎಲ್ಲೋ ಒಂದು ಕಡೆ ಶೈನ್ ಆಗಿದ್ದಾರೆ. ತುಂಬ ಹೆಸರು ಮಾಡಿರೋಂಥ ಮೂವಿಗಳೇ ಬಂದಿರುತ್ತೆ 2017ರಿಂದ ಆಚೆ. ಅದರಲ್ಲಿ ಇವಾಗ ಸಡನ್ನಾಗಿ ಇವರು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಮತ್ತು ಅವರ ಒಂದು ಪ್ರತ್ಯೇಕವಾಗಿ ಅವರ ಪಕ್ಷವನ್ನು ಕಟ್ಕೊಂಡು ಗೆದ್ದಿದ್ದಾರೆ. ಅಂದರೆ ಅವರ ಜಾತಕ ಅಷ್ಟು ತುಂಬ ಚೆನ್ನಾಗಿದೆ ಅಂತ ಅರ್ಥ. ಅಂದರೆ ಗ್ರಹಗಳು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಕಟಕ ಲಗ್ನ ಅವ್ರದ್ದು, ಕಟಕ ರಾಶಿನೂ ಅದೇ ಆಗಿರುತ್ತೆ. ಆ ಲಗ್ನಕ್ಕೆ ರಾಶಿಗೆ ಶುಕ್ರ ಭುಕ್ತಿ ನಡೀತಾ ಇರೋದ್ರಿಂದ ಶುಕ್ರ ತುಂಬ ಸಪೋರ್ಟ್ ಮಾಡಿದ್ದಾನೆ, ಶುಕ್ರ ತುಂಬ ಒಳ್ಳೇದು ಮಾಡಿದ್ದಾನೆ ಅಂತ ಹೇಳ್ಬೋದು. ಅದೇ ರೀತಿ ಸೂರ್ಯ ಮತ್ತು ಶನಿ ಬುಧ 12ನೇ ಮನೇಲಿ ಇರೋದ್ರಿಂದ, ಯಾಕಂದರೆ ಸಪ್ತಮಾಧಿಪತಿ ಶನಿ ಇವರಿಗೆ 12ನೇ ಮನೇಲಿರೋದ್ರಿಂದ ಮ್ಯಾರೇಜ್ ಲೈಫು ಕೆಡುತ್ತೆ ಅಂತ ಹೇಳ್ಬೋದು. ಇವರು ವೈಯಕ್ತಿಕ ಜೀವನ ಅಂತ ಹೇಳ್ತೀವಿ ಅದು. ಯಾಕಂದರೆ ಮ್ಯಾರೇಜ್ ಲೈಫ್ ಕೆಡುತ್ತೆ, ಇಲ್ಲ ಹೆಂಡತಿ ಇದ್ದೂ ಎಲ್ಲೋ ಒಂದು ಕಡೆ ದೂರ ಇರೋದು. ಈಗ ಅವ್ರ ಜಾತಕದಲ್ಲೇ ಇದೆ ಮ್ಯಾರೇಜ್ ಲೈಫ್ ಡಿಸ್ಟರ್ಬ್ ಆಗುತ್ತೆ. ಹೌದು. ಸೊ ನೆಕ್ಸ್ಟೂ ಕೂಡ ಇವರು ಏನಪ್ಪ ಅಂತಂದರೆ ಈಗ ಹೇಗೆ ಲಿವಿಂಗ್ ಅಲ್ಲಿ ಇರೋದು ಅಥವಾ ಫ್ರೆಂಡ್ಶಿಪ್ ಆಗಿರೋದು ಈ ಥರ ಇದ್ದಾಗ ಇವ್ರಿಗೆಲ್ಲ ಒಂದು ಕಡೆ ಸಾಥ್ ಕೊಡ್ತಾ ಹೋಗುತ್ತೆ. ಟೋಟಲ್ ಇವ್ರ ಮ್ಯಾರೇಜ್ ಲೈಫ್ ಅಂತ ಬಂದಾಗ 7ನೇ ಮನೆಯವನು 12ನೇ ಮನೆಗೆ ಬಂದಾಗ, ವ್ಯಯಸ್ಥಾನಕ್ಕೆ ಬಂದಾಗ ಮ್ಯಾರೇಜ್ ಲೈಫು ಸ್ವಲ್ಪ ಕೆಡುತ್ತೆ ಮತ್ತು ಡೈವರ್ಸ್ ಆಗುವಂಥ ಚಾನ್ಸಸ್. ಯಾಕಂದರೆ ಸೂರ್ಯ ಮತ್ತು ಶನಿ ಒಟ್ಟಿಗೆ ಇದ್ದಾರೆ. ಈ ರೀತಿ ಇದ್ದಾಗ ಡೈವರ್ಸ್ ಆಗುವಂಥದ್ದು. ಸೂರ್ಯ ಮತ್ತು ಶನಿ ಯಾವ ಮನೆಯಲ್ಲಿ ಹೇಗಿರ್ತಾರೋ ಅದು 7ನೇ ಮನೆಯವನೇ ಅಲ್ಲಿದ್ದಾಗ ಡೈವರ್ಸು, ಕೋರ್ಟು, ಕೇಸು ಅಂತ ತುಂಬ ತಿರುಗಾಡಿರ್ತಾರೆ. ಯಾವತ್ತಾದರೂ ಒಂದಿನ ಇವ್ರ ಲೈಫಲ್ಲಿ ಸೂರ್ಯ ಶನಿ ಗೊತ್ತಿಲ್ಲ, ಯಾವತ್ತಾದರೂ ಒಂದಿನ ಕಂಪ್ಲೇಂಟು, ಸ್ಟೇಷನ್ನು, ಜೈಲು ಇವೆಲ್ಲವೂ ಕೂಡ ಆಗಿರಬಹುದು. ಇದು ಕೂಡ ಹೇಳುತ್ತೆ ಇವ್ರ ಜಾತಕ. ಈಗ ಸಾಕಷ್ಟು ಜನ ಅನ್ಕೊಂಡಿದ್ದಾರೆ, ಇಷ್ಟು ವರ್ಷ ಸಂಸಾರ ಮಾಡ್ಕೊಂಡು ಬಂದಿದ್ದಾರೆ, 25 ವರ್ಷ, ಈ ಟೈಮಲ್ಲಿ ಡಿವೋರ್ಸ್ ಅಂತ ಎಲ್ಲ ಓಡಾಡ್ತಾ ಇದೆಯಲ್ಲ ಅಂತ. ಮೇ ಬಿ ಆದ್ರೆ ಜಾತಕದಲ್ಲಿ ಇರೋದಕ್ಕೆ ಮತ್ತೆ ಇವಾಗ ನಡೀತಾ ಇರೋ ದಶ ಕೂಡ ಅದೇ ಇರುತ್ತೆ. ಶುಕ್ರ ಮತ್ತೆ ಕೇತು 11ನೇ ಮನೇಲಿ ಇದ್ದಾರೆ. ಶುಕ್ರ ಮತ್ತೆ ಕೇತು 11ನೇ ಮನೇಲಿ ಇದ್ದಾಗ ಎಲ್ಲೋ ಒಂದ್ ಕಡೆ ಕೇತು ಕೂಡ, ಶುಕ್ರ ಕೂಡ ನೋಡಿ ಇವ್ರಿಗೆ 4ನೇವನಾಗಿರ್ತಾನೆ. 4ನೇವನು ಶುಕ್ರ 4ನೇ ಮನೆಯವನಾಗಿ ಇವ್ರಿಗೆ 11ನೇ ಮನೆಯವನಾಗಿ 11ನೇ ಮನೆಯಲ್ಲೇ ಇದ್ದಾನೆ. ಜೊತೆಗೆ 9ನೇ ಮನೆ ಅಧಿಪತಿ ಗುರು, 9ನೇ ಮನೆ ಅಧಿಪತಿ ಗುರು ಕೂಡ ಇವ್ರಿಗೆ 8ನೇ ಮನೇಲಿ ಇರೋದ್ರಿಂದ ಎಲ್ಲ ಒಂದು ಕಡೆ ತಂದೆ ಹತ್ರ ಬಾಂಡಿಂಗು ಕಮ್ಮಿ ಅಂತ ಹೇಳುತ್ತೆ. ಸೊ ಇವಾಗ ಅವರು ತಂದೆ ಬರ್ತಾ ಇರ್ಬೋದು, ಆದರೆ ಎಲ್ಲೋ ಒಂದು ಕಡೆ ತಂದೆಯ ಅಟ್ಯಾಚ್ಮೆಂಟು ಕಮ್ಮಿ ಇರುತ್ತೆ ಅಂತ ಹೇಳುತ್ತೆ. ಸೊ ಅವ್ರ ತಂದೆಯಿಂದನೂ ಇವ್ರಿಗೇನು ಲಾಭ ಇಲ್ಲ ಅಂತ ಅಂದ್ಕೊಳ್ತೀನಿ. ಆದರೆ ಇವ್ರ ಪರಿಶ್ರಮ, ಇವರ ಶ್ರಮನೇ ಇವರಿಗೆ ಗೆಲುವನ್ನು ತಂದು ಕೊಟ್ಟಿರುತ್ತೆ. ಸೊ ಅದ್ರ ಜೊತೆಗೆ ನಮ್ಮ ಗ್ರಹಗತಿಗಳು ಏನು ಅವರ ದಶಾಭುಕ್ತಿ ನಡೀತಿದೆ ಅದರ ಜೊತೆಗೆ ನೋಡಿ ಇವರು 10 ವರ್ಷ ಕೂಡ ಇವರು CM ಆಗಿರ್ತಾರೆ. ಜೊತೆಗೆ ಈ ವರ್ಷದ ಲಕ್ಕಿಯ ಬಣ್ಣ ಅಂತ ಹೇಳಿದೆ ಯೆಲ್ಲೋ ಮತ್ತು ರೆಡ್. ಅದರಲ್ಲೂ ಯೆಲ್ಲೋ ಮತ್ತು ರೆಡ್ ಅವರ ಒಂದು ಸಿಂಬಲ್ಲು, ಅವರ ಫ್ಲಾಗ್ ಏನಿದೆ ಅವರ ಇದಕ್ಕೆ ನೋಡಿ ಹಾಕ್ಕೊಂಡಿದ್ದಾರೆ. ಆ ಯೆಲ್ಲೋ ಮತ್ತು ರೆಡ್ ಕೂಡ ಸಿಕ್ಕಾಪಟ್ಟೆ ಪಾಸಿಟಿವ್ ಸಿಕ್ಕಾಪಟ್ಟೆ ವೈಬ್ರೇಷನ್ ತಂದುಕೊಟ್ಟಿದೆ. ನಾನು ಹೇಳ್ತಾ ಇದ್ದೆ ಈ ವರ್ಷ ಅಂತಲ್ಲ, ಎಲ್ಲೋ ಒಂದು ಕಡೆ ಹೆಸರಲ್ಲಿ ಐ ಅನ್ನೋದು ಬಂದಿದ್ರೆ, ಯಾಕಂದರೆ ಇದು ಒಂದು ಉದಾಹರಣೆ ಕೆಲವರಿಗೆ. ಐ ಅನ್ನೋ ಹೆಸರು ಬಗ್ಗೆ ಸಾಕಷ್ಟು ಉದಾಹರಣೆಗಳನ್ನ ಕೊಟ್ಟಿದ್ದೆ. ನೀವು ಅಷ್ಟೇ ನಿಮ್ಮ ಹೆಸರಾಗಿರ್ಬೋದು ಅಥವಾ ಏನೆಲ್ಲ ಮಾಡಿದ್ರೂ ನಮಗೆ ಲಕ್ ಬರ್ತಾ ಇಲ್ಲ, ನಾವು ಇದ್ದಂಗೆ ಇದ್ದೀವಿ, ಎಲ್ಲವೂ ಇದೆ, ದುಡ್ಡಿದೆ, ಕಾಸಿದೆ, ಎಲ್ಲವೂ ಇದೆ, ಆದರೆ ಲಕ್ ಅನ್ನೋದು ಪಾಸ್ ಆಗ್ತಾ ಇಲ್ಲ, ನಮಗೇನು ನಮ್ಮ ಕೈಗೂಡ್ತಾ ಇಲ್ಲ ಅಂತ ಅಂದರೆ ಕೇವಲ ನಿಮ್ಮ ಹೆಸರಲ್ಲಿ ಕೂಡ ಎಲ್ಲ ಒಂದು ಕಡೆ ಪಾಸಿಟಿವ್ ಇರಲ್ಲ ಅಂತ ಹೇಳ್ಬೋದು. ಸೊ ಆ ಹೆಸರನ್ನು ನೀವು ಕರೆಕ್ಷನ್ ಮಾಡಿಸ್ಕೊಂಡ್ರೆ ಐ ಅಂತಲೇ ಬರಬೇಕು ಅಂತೇನಿಲ್ಲ. ನಾನು ಕೆಲವೊಂದು ಐ ಅಂತ ಬಂದಿರೋವಂಥ ಹೆಸರುಗಳನ್ನ ಕೊಟ್ಟು ನಿಮಗೆ ಉದಾಹರಣೆ ಕೊಟ್ಟೆ. ಅದೇ ರೀತಿ AR ಆಗಿರ್ಬೋದು, ಮತ್ತು ME ಆಗಿರ್ಬೋದು ಅಥವಾ CC ಆಗಿರ್ಬೋದು, ನಿಮ್ಮ ಹೆಸರಲ್ಲಿ ಒಳ್ಳೊಳ್ಳೆ ಒಂದು ಅಕ್ಷರಗಳು ಬಂದಾಗ ಆ ಅಕ್ಷರಗಳೇ ನಂಬರ್ ಆಗಿ ಪರಿವರ್ತನೆ ಆಗುತ್ತೆ. ಸೊ ಅವು ಪಕ್ಕ ಬಂದಾಗ ಎಲ್ಲೋ ಒಂದು ಕಡೆ ನಿಮಗೆ ಸಿಕ್ಕಾಪಟ್ಟೆ ಲಕ್ಕನ್ನು ತಂದುಕೊಡುತ್ತೆ.